ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನೆಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಕಂಪ್ಯೂಟರ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಶಿಕ್ಷಕರ ನೇಮಕಾತಿಗಾಗಿ ಸಿಲೆಬಸ್ ವೈಸ್ ತರಗತಿಗಳನ್ನ ಮಾಡ್ತಾ ಇದ್ದೀನಿ. ಎಲ್ಲರೂ ಕೂಡ ನನ್ನ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡ್ರೆ ಎಲ್ಲಾ ವಿಡಿಯೋಸ್ಗಳು ನಿಮ್ಗೆ ಸಿಗುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ 6ರಿಂದ 10ನೇ ತರಗತಿಯ ಇಂಗ್ಲಿಷ್ ವಿಷಯಕ್ಕೆ ಸಂಬಂಧಪಟ್ಟಂತ LBA ಕ್ವಶನ್ ಆನ್ಸರ್ಸ್ ಕೂಡ ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಯಾರೆಲ್ಲ LBA ಕ್ವಶನ್ ಆನ್ಸರ್ಸ್ ಬೇಕು ಇಂಗ್ಲಿಷ್ದು, ನೀವು ಪ್ಲೇ ಲಿಸ್ಟ್ಗೆ ಹೋದ್ರೆ ಆರ್ಡರ್ ವೈಸ್ ನಿಮ್ಗೆ ಸಿಲೆಬಸ್ ವೈಸ್ ಕಂಪ್ಲೀಟ್ ಆಗಿ ಸಿಗುತ್ತೆ. ಓಕೆ, ಬನ್ನಿ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಇದಕ್ಕಿಂತ ಹಿಂದೆ ನಿಮ್ಗೆ ಸಿಲೆಬಸ್ ನ ಡಿಸ್ಕಸ್ ಮಾಡಿದ್ದೀನಿ. ನಿನ್ನೆ ಒಂದು ಕ್ಲಾಸ್ ಅಲ್ಲಿ ಕಂಪ್ಯೂಟರ್ ಒಂದು ಸಿಲೆಬಸ್ ಯಾವ ರೀತಿ ಇಟ್ಟಿದ್ದಾರೆ HSTR ಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದೀನಿ. ಇದು PSTR ಆಗಿರ್ಬೋದು ಅಥವಾ HSTR, ಎಲ್ಲೆಲ್ಲಿ ಕಂಪ್ಯೂಟರ್ ಅಂತ ನಿಮ್ಗೆ ಟಾಪಿಕ್ ಇರುತ್ತೆ ಸಿಲೆಬಸ್ಗೆ ಎಲ್ಲಕ್ಕೂ ಹೆಲ್ಪ್ ಆಗೋ ತರ ಕ್ಲಾಸಸ್ ನ ಮಾಡಿದ್ದೀನಿ. ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇದರ ನೋಟ್ಸ್ ಕೂಡ ನಾನು ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ, ಜಾಯಿನ್ ಆಗಿ ಪಡ್ಕೋಬಹುದು. ಬನ್ನಿ ಸ್ನೇಹಿತರೆ, ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಆಲ್ರೆಡಿ ವಾಟ್ ಈಸ್ ಕಂಪ್ಯೂಟರ್ ಮತ್ತೆ ಟೈಪ್ ಆಫ್ ಕಂಪ್ಯೂಟರ್ ಈ ಎರಡು ಚಾಪ್ಟರ್ ನ ಒಂದೇ ಒಂದು ವಿಡಿಯೋಲಿ ನಾನು ನಿಮ್ಗೆ ಕವರ್ ಮಾಡಿದೀನಿ. ಅದ್ರ ಜೊತೆಗೆ MCQ ಕೂಡ ಮಾಡಿದೀನಿ, ಹಾಗಾಗಿ ಆ ವಿಡಿಯೋನು ಕೂಡ ವಾಚ್ ಮಾಡಿ. ಓಕೆನಾ? ಬನ್ನಿ ಇವತ್ತಿನ ತರಗತಿಯಲ್ಲಿ ನಾವು ಲ್ಯಾಂಗ್ವೇಜ್ ಆಫ್ ಕಂಪ್ಯೂಟರ್ ಬಗ್ಗೆ ನೋಡ್ತಾ ಹೋಗೋಣ. ಓಕೆನಾ? ಲ್ಯಾಂಗ್ವೇಜ್ ಆಫ್ ಕಂಪ್ಯೂಟರ್. ಎಸ್, ನೋಡಿ ಡೆಫಿನಿಷನ್ ನೋಡೋದಾದ್ರೆ, ಅ ಕಂಪ್ಯೂಟರ್ ಲ್ಯಾಂಗ್ವೇಜ್ ಈಸ್ a language used to communicate instructions to computer so that it can perform a specific task ಅಂತ. ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂತ ಅಂದ್ರೆ ಏನು ಅಂತ ಅಂದ್ರೆ, ಕಂಪ್ಯೂಟರ್ ಯಾವ ಲ್ಯಾಂಗ್ವೇಜ್ ನ ಅರ್ಥ ಮಾಡಿಕೊಳ್ಳುತ್ತೋ ಅದನ್ನೇ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಸಾಮಾನ್ಯ ಒಂದು ನಮ್ಮ ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಕಂಪ್ಯೂಟರ್ ಯಾವ ಭಾಷೆನ ಅರ್ಥ ಮಾಡ್ಕೊಳ್ಳುತ್ತೋ ಆ ಒಂದು ಭಾಷೆನ ನಾವು ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಯಾವ್ದ ಭಾಷೆಯಲ್ಲಿ ಅದು ಪ್ರೊಸೆಸ್ ಮಾಡುತ್ತೆ, ನಮ್ಗೆ ಇನ್ಪುಟ್ ಕೊಡುತ್ತೆ, ಔಟ್ಪುಟ್ ತಗೊಳ್ಳೋದು, ಇನ್ಪುಟ್ ನ ಕೊಡೋದು, ಎಲ್ಲ ಪ್ರೊಸೀಜರ್ನು ಯಾವ ಲ್ಯಾಂಗ್ವೇಜ್ ಅಲ್ಲಿ ಮಾಡುತ್ತೋ ಅದನ್ನೇ ನಾವು ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಸ್ನೇಹಿತರೆ. ನಾವು ಹೇಗೆ ಮನೆಯಲ್ಲಿ ಇಂಗ್ಲಿಷ್ ಮಾತಾಡ್ತೀವಿ, ಕನ್ನಡ ಮಾತಾಡ್ತೀವಿ, ಒಂದು ಕಮ್ಯುನಿಕೇಶನ್ಗೆ ಕಂಪ್ಯೂಟರ್ ಮತ್ತು ಮಿಷನ್ಗೆ ಕಮ್ಯುನಿಕೇಶನ್ಗೆ ಇರ್ತಕ್ಕಂಥದ್ದೇ ಕಂಪ್ಯೂಟರ್ ಲ್ಯಾಂಗ್ವೇಜ್ ಆಗಿರುತ್ತೆ. ಇನ್ನೊಂದ್ಸಲ ಡೆಫಿನಿಷನ್ ನೋಡೋದಾದ್ರೆ, ಆ ಕಂಪ್ಯೂಟರ್ ಲ್ಯಾಂಗ್ವೇಜ್ ಈಸ್ ಎ ಲ್ಯಾಂಗ್ವೇಜ್ ಯೂಸ್ ಟು communicate instructions to a computer so that it can perform a specific task ಅಂತ. ನಾವೇನೋ ಒಂದು ಇನ್ಪುಟ್ ನ ಕಂಪ್ಯೂಟರ್ ಕೊಟ್ಟಾಗ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗತ್ತೆ. ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ನಿಮ್ಗೆ ಔಟ್ಪುಟ್ ಕೊಡುತ್ತೆ. ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುವಾಗ ಅದ್ರ ಲ್ಯಾಂಗ್ವೇಜ್ ಕಂಪ್ಯೂಟರ್ ಲ್ಯಾಂಗ್ವೇಜ್. ಯಾವುದು ಏನು ಅಂತ ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಮೀನಿಂಗ್ ನೋಡಿ, ಜಸ್ಟ್ ಆಸ್ humans use a languages like English, Kannada, Hindi ಕಮ್ಯುನಿಕೇಟ್ ಅಲ್ವಾ. ನಾವೆಲ್ಲರೂ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಕೆಲವೊಂದು ಲ್ಯಾಂಗ್ವೇಜ್ ನ ಯಾವ ರೀತಿ ಯೂಸ್ ಮಾಡ್ತೀವೋ, ಕಂಪ್ಯೂಟರ್ ಕೂಡ ತನ್ನದೇ ಆದಂತಹ ಒಂದು ಲ್ಯಾಂಗ್ವೇಜ್ ನ ಯೂಸ್ ಮಾಡತ್ತೆ. ಕಂಪ್ಯೂಟರ್ಸ್ ಯೂಸ್ ಎ ಸ್ಪೆಷಲ್ ಲ್ಯಾಂಗ್ವೇಜ್, ಅದರದೇ ಆದಂತಹ ಒಂದು ಸ್ಪೆಸಿಫಿಕ್ ಲ್ಯಾಂಗ್ವೇಜ್ ಇದೆ. ಆ ಲ್ಯಾಂಗ್ವೇಜ್ಗೆ ಕಾಲ್ಡ್ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಟು ಅಂಡರ್ಸ್ಟ್ಯಾಂಡ್ ಟು ಎಕ್ಸಿಕ್ಯೂಟ್ ಅ ಕಮಾಂಡ್ಸ್ ಅಂತ. ಒಂದು ಕಂಪ್ಯೂಟರ್ಗೆ ನಾವೇನಾದ್ರೂ ಕೊಟ್ಟಾಗ ಅದು ಏನ್ ಮಾಡುತ್ತೆ, ತನ್ನದೇ ಒಂದು ಲ್ಯಾಂಗ್ವೇಜ್ ಅಲ್ಲಿ ಅರ್ಥ ಮಾಡ್ಕೊಂಡು ಅದನ್ನ ನಿಮ್ಗೆ ಔಟ್ಪುಟ್ ಅಲ್ಲಿ ಕೊಡುತ್ತೆ. ಹೌದಲ್ವಾ? ನೋಡಿ, ಜಸ್ಟ್ ಆಸ್ ಹ್ಯೂಮನ್ಸ್ ಯೂಸ್ ಲ್ಯಾಂಗ್ವೇಜಸ್ ಲೈಕ್ ಇಂಗ್ಲಿಷ್, ಕನ್ನಡ ಆರ್ ಹಿಂದಿ ಟು ಕಮ್ಯುನಿಕೇಟ್, ಸೇಮ್ ಲೈಕ್ ದಟ್ ಕಂಪ್ಯೂಟರ್ ಯೂಸ್ ಎ ಸ್ಪೆಷಲ್ ಲ್ಯಾಂಗ್ವೇಜಸ್ ಕಾಲ್ಡ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ಟು ಅಂಡರ್ಸ್ಟ್ಯಾಂಡ್ ಟು ಎಕ್ಸಿಕ್ಯೂಟ್ ಎ ಕಮಾಂಡ್ಸ್. ಏನೆಲ್ಲ ಕಮಾಂಡ್ ಕೊಟ್ಟಿರ್ತೀವಿ ನಾವು ಕಂಪ್ಯೂಟರ್ಗೆ, ಏನೋ ಒಂದು ನೋಟ್ಸ್ ಸರ್ಚ್ ಮಾಡ್ತಾ ಇರ್ತೀವಿ ಅಥವಾ ಒಂದು ಏನೋ ನಾವು ಸರ್ಚ್ ಮಾಡುವಾಗ ಅದು ತನ್ನದೇ ಆದ ಒಂದು ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೊಂಡು ಮತ್ತೆ ಅದು ಕನ್ವರ್ಟ್ ಮಾಡಿ ನಮ್ಮ ಒಂದು ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ. ಅದೆಲ್ಲ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಬರುತ್ತೆ, ನೋಡ್ತಾ ಹೋಗೋಣ ಸ್ನೇಹಿತರೆ. ಓಕೆನಾ? ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್. ಎಕ್ಸಾಂಪಲ್ ನೋಡೋದೇ ಆದ್ರೆ ಯಾವ್ಯಾವೆಲ್ಲ ಲ್ಯಾಂಗ್ವೇಜ್ ಬರುತ್ತೆ ಅನ್ನೋದಾದ್ರೆ, ಮಿಷಿನ್ ಲ್ಯಾಂಗ್ವೇಜ್ ನ ನೋಡ್ತೀವಿ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ. ಮೇನ್ ಆಗಿ ಬೇಸಿಕ್ ಆಗಿ ಯಾವ ಲ್ಯಾಂಗ್ವೇಜ್ ಇರುತ್ತೆ ಅಂದ್ರೆ ಮಿಷಿನ್ ಲ್ಯಾಂಗ್ವೇಜ್ ಇರುತ್ತೆ. ಮಿಷಿನ್ ಲ್ಯಾಂಗ್ವೇಜ್ ಅಲ್ಲಿ 0 and 1 ಮಾತ್ರ ವರ್ಕ್ ಮಾಡುತ್ತೆ. ಓಕೆನಾ? 0 and 1 ಮಾತ್ರ ವರ್ಕ್ ಮಾಡುತ್ತೆ. ಇದ್ರ ಕಡೆ ಸ್ವಲ್ಪ ಗಮನ ಹರಿಸಿ ಸ್ನೇಹಿತರೆ. ಓಕೆ, 0 and 1 ಅಂದ್ರೆ 0 ನಿಂದ 9 ಅಂತ ಅರ್ಥ ಅಲ್ಲ, ನಂಬರ್ಸ್ ಅಂತ ಅರ್ಥ ಅಲ್ಲ. ಜಸ್ಟ್ 0 ಮತ್ತು 1 ಈ ಎರಡನ್ನೇ ಮಾತ್ರ ಅರ್ಥ ಮಾಡ್ಕೊಳ್ಳುತ್ತೆ ಕಂಪ್ಯೂಟರ್. ಓಕೆ, ಇದನ್ನ ನಾವು ಮಿಷಿನ್ ಲ್ಯಾಂಗ್ವೇಜ್ ಅಂತ ಕರಿತೀವಿ. ತುಂಬಾ ಇಂಪಾರ್ಟೆಂಟ್ ಆಗಿದೆ ಈ ಒಂದು ಪಾಯಿಂಟ್, ತುಂಬಾ ಸಲ ಕ್ವಶನ್ ಕೂಡ ಆಗಿದೆ.
ನೋಡಿ ಅಸೆಂಬ್ಲಿ ಲ್ಯಾಂಗ್ವೇಜ್ ಇದೆ ಅಂಡ್ ದೆನ್ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಕೂಡ ಇರುತ್ತೆ. ಸೊ ಹೈ ಲೆವೆಲ್ ಲ್ಯಾಂಗ್ವೇಜಸ್ ನಿಮಗೆ ಎಕ್ಸಾಂಪಲ್ ಅಲ್ಲಿ ಎಕ್ಸಾಮ್ಗೆ ತುಂಬಾ ಸಲ ಕ್ವಶನ್ ಆಗಿದೆ. ಸಿ ಆಗಿರ್ಬೋದು, C++, ಜಾವಾ, ಪೈಥಾನ್, ಅದಾದ್ಮೇಲೆ ಜಾವಾ ಸ್ಕ್ರಿಪ್ಟ್ ಅಂತ ಬರುತ್ತೆ. ಇನ್ನು ಹೆಚ್ಚು ಬರುತ್ತೆ ಸ್ನೇಹಿತರೆ. ಇಷ್ಟೇನಾ ಮ್ಯಾಮ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಲ್ಲಿ ಹೈ ಲೆವೆಲ್ ಅಂತ ಅಂದ್ರೆ ಇಲ್ಲ, ಇನ್ನು ಕೂಡ ಇತ್ತೀಚೆಗೆ ಬಂದಂತಹ ಅಪ್ಡೇಟ್ ಅಲ್ಲಿ ಬರ್ತಕ್ಕಂತಹ ಲ್ಯಾಂಗ್ವೇಜಸ್ ಕೂಡ ಇದೆ. ಸೊ ಮೇನ್ ಆಗಿ ನಮ್ಮ ಎಕ್ಸಾಮ್ಗೆ ಕೇಳ್ತಕ್ಕಂಥದ್ದು C++, ಜಾವಾ, ಪೈಥಾನ್ ಮತ್ತು ಜಾವಾ ಸ್ಕ್ರಿಪ್ಟ್ ಆಗಿರುತ್ತೆ. ಓಕೆನಾ? ಸೊ ಕಮ್ ಟು ದ ನೆಕ್ಸ್ಟ್ ಪಾಯಿಂಟ್. ಸೊ ನೋಡಿ, ಟೈಪ್ ಆಫ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಒಂದು ಇಮೇಜ್ ಅಲ್ಲಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಟೈಪ್ ಆಫ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂತ ಅಂದ್ರೆ ಸ್ನೇಹಿತರೆ, ಸೊ ನೋಡಿ ಮಿಷಿನ್ ಲ್ಯಾಂಗ್ವೇಜ್ ಏನ್ ಅರ್ಥ ಮಾಡ್ಕೊಳ್ಳುತ್ತೆ, ಜಸ್ಟ್ 0-1 ಬಿಟ್ರೆ ಬೇರೆ ಏನನ್ನೂ ಅದು ಅರ್ಥ ಮಾಡ್ಕೊಳ್ಳೋದೇ ಇಲ್ಲ ಸ್ನೇಹಿತರೆ. ಓಕೆನಾ? ಸೊ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂದ್ರೆ ಸೊ ಕಂಪ್ಯೂಟರ್ ಏನ್ ಮಾಡುತ್ತೆ, ನಾವು ಓದ್ತಕ್ಕಂಥ ಹ್ಯೂಮನ್ ಬೀಯಿಂಗ್ಸ್ ನ ಓದ್ತಕ್ಕಂತಹ ಲ್ಯಾಂಗ್ವೇಜ್ಗೆ ಅದು ಟ್ರಾನ್ಸ್ಲೇಟ್ ಮಾಡುತ್ತಲ್ವಾ. ಸೊ ಅದು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ. ಸೊ ನಾವೆಲ್ಲ ಅರ್ಥ ಮಾಡ್ಕೊಳ್ಳೋದು ಹೈ ಲೆವೆಲ್ ಲ್ಯಾಂಗ್ವೇಜ್, ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋದು ಮಿಷಿನ್ ಲ್ಯಾಂಗ್ವೇಜ್. ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಈ ಎರಡರ ಮಧ್ಯೆ ಅಸೆಂಬ್ಲಿ ಅಂತ ಬರುತ್ತೆ, ಇದು ಟ್ರಾನ್ಸ್ಫರ್ ಮಾಡುತ್ತೆ. ಸೊ ನೋಡಿ, ಕಂಪ್ಯೂಟರ್ 0-1-1-1-0 ಅಂತ ತಗೊಂಡ್ರೆ ಇದು ಹೈ ಲೆವೆಲ್ಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥದ್ದು ಯಾವುದು ಅಂದ್ರೆ ಸೊ ಮುಂದೆ ಬರುತ್ತೆ ಅದು ಅಸೆಂಬ್ಲರ್ ಅಂತ ಬರುತ್ತೆ. ಓಕೆ, ಅಸೆಂಬ್ಲರ್ ಆ ಕೆಲಸವನ್ನ ಮಾಡುತ್ತೆ. ಓಕೆ, ಸೊ ಕಮ್ ಟು ದ ನೆಕ್ಸ್ಟ್. ತುಂಬಾ ಜನ ಒಂದು ಫಸ್ಟ್ ಚಾಪ್ಟರ್ ಕಂಪ್ಯೂಟರ್ ಏನು, ವಾಟ್ ಇಸ್ ಕಂಪ್ಯೂಟರ್ ಮತ್ತೆ ಟೈಪ್ ಆಫ್ ಕಂಪ್ಯೂಟರ್ ನಾನು ನೋಡಿದ್ವಿ. ಆ ಒಂದು ವಿಡಿಯೋಗೆ ತುಂಬಾ ಒಂದು ಒಳ್ಳೆ ಒಪಿನಿಯನ್ ಬಂದಿದ್ದು. ಅದ್ರ ಜೊತೆಗೆ ನೆಕ್ಸ್ಟ್ ಕ್ಲಾಸ್ ಮಾಡಿ ಮೇಡಮ್ ಅಂತ ತುಂಬಾ ಜನ ನನಗೆ ಕಮೆಂಟ್ ಮಾಡಿದ್ದೀರಾ. ಸೊ ಹಾಗಾಗಿ ನಿಮ್ಮ ಒಂದು ಏನು ಇಚ್ಛಾಶಕ್ತಿ ಅಂತ ಇವತ್ತು ನಾನು ಕ್ಲಾಸ್ನ ಮಾಡ್ತಾ ಇದ್ದೀನಿ. ಇದೇ ರೀತಿ ಇನ್ನು ನೆಕ್ಸ್ಟ್ ಕ್ಲಾಸ್ ಬೇಕು ಮೇಡಮ್ ಅಂತ ಅಂದ್ರೆ ಖಂಡಿತವಾಗ್ಲೂ ಕ್ಲಾಸ್ ಮಾಡ್ತೀನಿ. ಕಮೆಂಟ್ ಮಾಡ್ರಿ, ಅದ್ರ ಜೊತೆಗೆ ಲೈಕ್ ಮಾಡ್ತಾ ಹೋಗಿ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿದ್ರೆ. ಯಾಕಂದ್ರೆ ಒಂದು PPT ಮಾಡ್ಕೊಂಡು ನಾನು ಎಲ್ಲಾ ಕಡೆ ಒಂದ್ ಕಡೆನ ಅದನ್ನ ತಗೊಂಡ್ ಬರೋದು ಸುಮ್ಮನೆ ಅಲ್ಲ. 1 hour ಟೈಮ್ ಬೇಕಾಗುತ್ತೆ ಇದಕ್ಕೆ. ನಾನು ಕ್ಲಾಸ್ ತಗೊಳಕ್ಕೆ ಮ್ಯಾಕ್ಸಿಮಮ್ 5 to 10 minutes ತಗೋತೀನಿ ಅಷ್ಟೇ, ಅದೇನು ದೊಡ್ಡ ವಿಷಯ ಅಲ್ಲ. ಆದರೆ ಅದ್ರ ಹಿಂದೆ ಇರ್ತಕ್ಕಂತಹ ಪ್ರಿಪ್ರೇಷನ್ ತುಂಬಾ ಇಂಪಾರ್ಟೆಂಟ್. ಓಕೆನಾ? ಪ್ರಿಪ್ರೇಷನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಲೈಕ್ ಮಾಡ್ತಾ ಹೋಗಿ. ಓಕೆನಾ? ಸೊ ನೋಡಿ, ಟೈಪ್ ಎಕ್ಸಾಂಪಲ್ ಮತ್ತೆ ಡಿಸ್ಕ್ರಿಪ್ಷನ್ಸ್ ನ ತಗೊಂಡಿದ್ದೀನಿ. ಸೊ ಮಿಷಿನ್ ಲ್ಯಾಂಗ್ವೇಜ್ ಅನ್ನ ಇನ್ನೊಂದ್ಸಲ ನಾವು ನೋಡೋದೇ ಆದ್ರೆ ನೋಡಿ, ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಮಿಷಿನ್ ಲ್ಯಾಂಗ್ವೇಜ್ಗೆ ಸೊ ಏನ್ ಅರ್ಥ ಮಾಡ್ಕೊಳ್ಳುತ್ತೆ, ಜಸ್ಟ್ 0 and 1 ಮಾತ್ರ ಅರ್ಥ ಮಾಡ್ಕೊಳ್ಳುತ್ತೆ. ಸೊ 101010 ಸುಮ್ಮನೆ ನಿಮ್ಗೆ ಎಕ್ಸಾಂಪಲ್ ಇರ್ತಕ್ಕಂಥದ್ದು. ಡೈರೆಕ್ಟ್ಲಿ ಅಂಡರ್ಸ್ಟ್ಯಾಂಡ್ ಬೈ ದ ಕಂಪ್ಯೂಟರ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸೆಂಟೆನ್ಸ್. ಓಕೆ, ಸೊ ಕಂಪ್ಯೂಟರ್ ಈ ಲ್ಯಾಂಗ್ವೇಜ್ ಮಾತ್ರ ಅರ್ಥ ಮಾಡ್ಕೊಳುತ್ತೆ ಫ್ರೆಂಡ್ಸ್, ಇದನ್ನ ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ತುಂಬಾ ಲೋಯೆಸ್ಟ್ ಲ್ಯಾಂಗ್ವೇಜ್ ಯಾವುದು ಕಂಪ್ಯೂಟರ್ ಅಂತ ಕೇಳಿದಾಗ ಕೂಡ ಮಿಷಿನ್ ಲ್ಯಾಂಗ್ವೇಜ್ ಆಗಿರುತ್ತೆ. 2 ಕ್ವಶನ್ಸ್ ಆಗುತ್ತೆ ಇದ್ರ ಮೇಲೆ. ಒಂದು, ಡೈರೆಕ್ಟ್ ಆಗಿ ಕಂಪ್ಯೂಟರ್ ಯಾವ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳ್ಳುತ್ತೆ ಅಂದ್ರೆ ಮಿಷಿನ್ ಲ್ಯಾಂಗ್ವೇಜ್ ಆಗಿರುತ್ತೆ. ಮಿಷಿನ್ ಲ್ಯಾಂಗ್ವೇಜ್ ಅಲ್ಲಿ ಬರ್ತಕ್ಕಂತಹ ನಂಬರ್ 0 ಮತ್ತು 1 ಆಗಿರುತ್ತೆ. ಓಕೆ, ಅಂಡ್ ವಿಚ್ ಒನ್ ಇಸ್ ದ ಲೋಯೆಸ್ಟ್ ಲ್ಯಾಂಗ್ವೇಜ್ ಅಂತ ಕೇಳಿದ್ರೆ ಮಿಷಿನ್ ಲ್ಯಾಂಗ್ವೇಜ್ ತುಂಬಾ ಲೋಯೆಸ್ಟ್ ಲ್ಯಾಂಗ್ವೇಜ್ ಆಗಿರುತ್ತೆ. ಇಷ್ಟು ಅರ್ಥ ಆಯ್ತು ಅನ್ಕೋತೀನಿ. ಓಕೆ, ಎಸ್, ವಿಡಿಯೋನ ಲೈಕ್ ಮಾಡ್ತಾ ಹೋಗಿ. ನೀವು ಎಷ್ಟು ಲೈಕ್ ಮಾಡ್ತೀರಾ ಅಷ್ಟು ನನಗೆ ಕ್ಲಾಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಅಂದ್ರೆ ಅವಶ್ಯಕತೆ ಇದೆ ಅಂತ ನನಗೂ ಕೂಡ ಅರ್ಥ ಆಗುತ್ತೆ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ಅಸೆಂಬ್ಲಿ ಲ್ಯಾಂಗ್ವೇಜ್. ಸೊ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂದ್ರೆ ಏನು? ಅಲ್ಲಿ MOV ಅಂತ ಕೊಟ್ಟಿದ್ದಾರೆ, A ಕೊಟ್ಟಿದ್ದಾರೆ ಅಂಡ್ B ಕೊಟ್ಟಿದ್ದಾರೆ. ಸೊ ಯೂಸಸ್ ಸಿಂಬಾಲ್ಸ್ ಅಂಡ್ ಏನಂತ ಕರೀತಾರೆ, ಇದಕ್ಕೆ ನಿಮೋನಿಕ್ಸ್ ಅಂತ ಕರೀತಾರೆ ಸ್ನೇಹಿತರೆ. ಓಕೆ, ಸೊ ಇದು ಅಸೆಂಬ್ಲಿ ಲ್ಯಾಂಗ್ವೇಜ್ ಏನ್ ಮಾಡುತ್ತೆ, ಕನ್ವರ್ಟ್ ಮಾಡುತ್ತೆ. ಈಗ 0-1-1-1 ಇದೆ, ಇದು ಎಲ್ಲವನ್ನು ಕೂಡ ಸ್ಪೆಲ್ಲಿಂಗ್ ಟೈಪ್ ಏನ್ ಮಾಡುತ್ತೆ, ಚೇಂಜ್ ಮಾಡುತ್ತೆ, ಟ್ರಾನ್ಸ್ಫರ್ ಮಾಡುತ್ತೆ. ಸೊ ಇದರಲ್ಲಿ ಅಸೆಂಬ್ಲಿ ಅಂತಕ್ಕಂಥ ಒಂದು ಸಾಫ್ಟ್ವೇರ್ ಅಥವಾ ಏನೋ ಅದು ಸೆಟ್ಟಿಂಗು ಬರುತ್ತೆ. ಓಕೆನಾ? ಅದು ಮುಂದೆ ಅಸೆಂಬ್ಲರ್ ಅಂತಾರೆ ಅದಕ್ಕೆ. ಓಕೆ, ಟ್ರಾನ್ಸ್ಲೇಟ್ ಮಾಡೋದು ಯಾವುದು ಅಂತ ನಿಮಗೆ ಕ್ವಶನ್ ಆದ್ರೆ ಅಸೆಂಬ್ಲರ್ ಅಂತ ಬರುತ್ತೆ ಸ್ನೇಹಿತರೆ. ಅಂಡ್ ದೆನ್ ವಿ ಆರ್ ಕಮಿಂಗ್ ಟು ದ ಹೈ ಲೆವೆಲ್ ಲ್ಯಾಂಗ್ವೇಜ್. ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ ನಿಮಗೆ C ಆಗಿರ್ಬೋದು, C++, ಜಾವಾ ಸ್ಕ್ರಿಪ್ಟ್ ಎಲ್ಲ ನೋಡಿದ್ವಿ. ಸೊ ಇಲ್ಲಿ ಪೈಥಾನ್ ಮತ್ತೆ ಜಾವಾನ ತಗೊಂಡಿದ್ದೀನಿ ಎಕ್ಸಾಂಪಲ್ ಆಗಿ. ಈಸಿ ಫಾರ್ ವುಮೆನ್ ಟು ರೀಡ್ ಅಂಡ್ ರೈಟ್ ಅಂತ. ಸೊ ನೋಡಿ, ನಾವು ಏನ್ ಅರ್ಥ ಮಾಡ್ಕೋತೀವಿ ಅದು ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗಿದೆ. ಕಂಪ್ಯೂಟರ್ ಏನ್ ಅರ್ಥ ಮಾಡ್ಕೊಳ್ಳುತ್ತೆ ಅದು ಲೋ ಲೆವೆಲ್ ಲ್ಯಾಂಗ್ವೇಜ್ ಆಗಿದೆ. ಸೊ ಇದೊಂದು ಸುಮ್ಮನೆ ನಿಮ್ಗೆ ಒಂದು ಟ್ರಿಕ್ ಹೇಳ್ತಾ ಇದ್ದೀನಿ. ಸೊ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳೋ ಲ್ಯಾಂಗ್ವೇಜ್ ಲೋ ಲೆವೆಲ್ ಇದೆ. ಸೊ ನಾವೇನ್ ಹ್ಯೂಮನ್ ಬೀಯಿಂಗ್ಸ್ ಎಲ್ಲ ರೀಡ್ ಮತ್ತೆ ರೈಟ್ ಮಾಡ್ತೀವಲ್ಲ ಕಂಪ್ಯೂಟರ್ ಅಲ್ಲಿ, ಅದು ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗಿದೆ. ಓಕೆನಾ? ಎಸ್, ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, MCQ ನ ನೋಡ್ತಾ ಹೋಗೋಣ. ಇಷ್ಟು ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. 3 ಟೈಪ್ ಆಫ್ ಲ್ಯಾಂಗ್ವೇಜಸ್ ಅಲ್ಲಿ ನಾವು ನೋಡಿದೀವಿ. ಸೊ ಇನ್ನೊಂದ್ಸಲ ನೋಡ್ಕೊಳ್ಳಿ. ಈಗ ಮಿಷಿನ್ ಲ್ಯಾಂಗ್ವೇಜ್ ಇದೆ, ಅಸೆಂಬ್ಲಿ ಲ್ಯಾಂಗ್ವೇಜ್ ಇದೆ, ಹೈ ಲೆವೆಲ್ ಲ್ಯಾಂಗ್ವೇಜ್ ಇದೆ. ಸೊ ಮಿಷಿನ್ ಲ್ಯಾಂಗ್ವೇಜ್ ಕಂಪ್ಯೂಟರ್ ಅರ್ಥ ಮಾಡ್ಕೊಳ್ಳುತ್ತೆ, ನಾವೆಲ್ಲರೂ ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೋತೀವಿ. ಇವು ಎರಡರ ಮಧ್ಯೆ ಅಸೆಂಬ್ಲಿ ಲ್ಯಾಂಗ್ವೇಜ್ ವರ್ಕ್ ಮಾಡುತ್ತೆ ಅನ್ನೋದು ನೆನಪಿದ್ರೆ ಸಾಕು. ಓಕೆನಾ? ಯಾ, ಸೊ ಮ್ಯಾಮ್ ಇದಕ್ಕಿಂತ ಡೀಪ್ ಆಗಿ ಕ್ವಶನ್ಸ್ ಇರುತ್ತಾ ಅನ್ನೋದೇ ಆದ್ರೆ, ಸೊ ಫಸ್ಟ್ ನೀವು ಏನ್ ಡೆಸಿಷನ್ ಮಾಡ್ಕೊಳ್ಬೇಕು, ಸೊ ಪಾರ್ಟ್ ಆಫ್ ಬಾಡಿನ ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ಓಕೆನಾ?
ಪಾರ್ಟ್ ಆಫ್ ಬಾಡಿ, ಸುಮ್ಮನೆ ನಿಮ್ಗೆ ಎಕ್ಸಾಂಪಲ್ EVS ಅಲ್ಲಿ ಈಗ ಪಾರ್ಟ್ ಆಫ್ ಬಾಡಿ ಇದೆ ಅಂತ ಅನ್ಕೊಳ್ಳಿ. ಸೊ ಪಾರ್ಟ್ ಆಫ್ ಬಾಡಿನ ಫಸ್ಟ್ ನೀವು ಏನ್ ಅರ್ಥ ಮಾಡ್ಕೋಬೇಕು, ಯಾವ್ಯಾವ ಪಾರ್ಟ್ ಎಲ್ಲಿದೆ ಅಂತ ಫಸ್ಟ್ ಅರ್ಥ ಮಾಡ್ಕೋಬೇಕು. ಅದಾದ್ಮೇಲೆ ಒಂದೇ ಪಾರ್ಟ್ ನ ತಗೊಂಡು ಡೀಪ್ ಆಗಿ ಸ್ಟಡಿ ಮಾಡ್ಬೇಕು. ಸೊ ಆ ತರ. ಸೊ ಫಸ್ಟ್ ನೀವ್ ಏನ್ ಮಾಡಿ, ಈಗ ಜಸ್ಟ್ ನೀವು ಒಂದು ಲೆವೆಲ್ ಅಲ್ಲಿ ರೆಡಿ ಆಗಿ ಅಂಡ್ ದೆನ್ ನೀವು ಅವಾಗ ಹೋಗ್ಬೇಕು. ಸೊ ಫಸ್ಟಿಗೆ ನೀವು ಒಂದೇ ಪಾಯಿಂಟ್ ಇಟ್ಕೊಂಡು ಫುಲ್ ಡೆಪ್ತ್ ಆಗಿ ಓದಿದ್ರೆ ಈ ಸಬ್ಜೆಕ್ಟೇ ನಿಮ್ಗೆ ಡೈಜೆಷನ್ ಆಗಲ್ಲ, ಆ ರೀತಿ ಆಗುತ್ತೆ. ಸೊ ಮೇನ್ ಇಂಪಾರ್ಟೆನ್ಸ್ ಇರೋದನ್ನ ಫಸ್ಟ್ ನೋಡ್ಕೊಂಡ್ಬಿಡಿ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಏನೋ ಡೀಪ್ ಆಗಿ ಹೋಗೋಣ. ಎಸ್, ಸೊ ಫಸ್ಟ್ MCQ ನೋಡಿ, ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡಿ ಫ್ರೆಂಡ್ಸ್. ನಿಮ್ಮ ಒಂದು ಸೆಲ್ಫ್ ಏನ್ ಮಾಡ್ಕೋಬೇಕು, ನೀವೇ ಚೆಕ್ ಮಾಡ್ಕೋಬೇಕು. ಫಸ್ಟ್ ಕ್ವಶನ್ ಏನಿದೆ, ವಿಚ್ ಲ್ಯಾಂಗ್ವೇಜ್ ಈಸ್ ಡೈರೆಕ್ಟ್ಲಿ ಅಂಡರ್ಸ್ಟುಡ್ ಬೈ ದ ಕಂಪ್ಯೂಟರ್. ಸೊ ಕಂಪ್ಯೂಟರ್ ಏನ್ ಅಂಡರ್ಸ್ಟುಡ್ ಮಾಡ್ಕೊಳ್ಳುತ್ತೆ, ಯಾವ ಲ್ಯಾಂಗ್ವೇಜ್? ಇಲ್ಲಿವರೆಗೂ ಡಿಸ್ಕಸ್ ತುಂಬಾ ಮಾಡಿದೀನಿ ನಾನು ನಿಮ್ಗೆ. ನೋಡೋಣ ಯಾರೆಲ್ಲ ಆನ್ಸರ್ ಮಾಡ್ತೀರಾ ಅಂತ. ಓಕೆ, ಎಸ್, ಸಿ ಇದೆ, ಜಾವಾ ಇದೆ, ಮೆಷಿನ್ ಲ್ಯಾಂಗ್ವೇಜ್ ಇದೆ ಅಂಡ್ ದೆನ್ ಪೈಥಾನ್ ಅಂತ ಇದೆ. ಸೊ ವಿಡಿಯೋನ ಪಾಸ್ ಮಾಡಿ ಹಾನೆಸ್ಟ್ ಆಗಿ ಆನ್ಸರ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ನಾನು ಇಷ್ಟೆಲ್ಲ MCQ ಥಿಯರಿ ತಗೊಂಡ್ ಬಂದಿದ್ದಕ್ಕೂ ಸಾರ್ಥಕ ಆಗ್ಬೇಕು ಅಂತ ಅಂದ್ರೆ ನನ್ನ ಕ್ಲಾಸ್ ನಿಮ್ಗೆ ರೀಚ್ ಆಗ್ಬೇಕು. ಅದಾದ್ಮೇಲೆ ನಿಮ್ಗೆ MCQ ಬಿಡಿಸ್ಲಿಕ್ಕೆ ಬರ್ಬೇಕು. ಈ 2 ಪಾಯಿಂಟ್ ಆದ್ರೆ ನಾನು ಕ್ಲಾಸ್ ಮಾಡಿದ್ದಕ್ಕೂ ಟೈಮ್ ತಗೊಂಡಿದ್ದಕ್ಕೂ ಸಾರ್ಥಕ ಆಗತ್ತೆ. ಎಸ್ ಫ್ರೆಂಡ್ಸ್, ಮೆಷಿನ್ ಲ್ಯಾಂಗ್ವೇಜ್ ಅಲ್ವಾ? ಸೊ ಮೆಷಿನ್ ಲ್ಯಾಂಗ್ವೇಜ್ ಏನ್ ಮಾಡುತ್ತೆ, ವಿಚ್ ಲ್ಯಾಂಗ್ವೇಜ್ ಇಸ್ ಡೈರೆಕ್ಟ್ಲಿ ಅಂಡರ್ಸ್ಟುಡ್ ಬೈ ದ ಕಂಪ್ಯೂಟರ್ ಅಂದ್ರೆ ಮಿಷಿನ್ ಲ್ಯಾಂಗ್ವೇಜ್ ಆಗಿರುತ್ತೆ. ಇದು ಒಂದು ಲೋವೆಸ್ಟ್ ಲ್ಯಾಂಗ್ವೇಜ್ ಕೂಡ ಆಗಿದೆ ಅಂತ ನೆನ್ಪಿಟ್ಕೊಳ್ಳಿ. ಸಿ ಆಗಿರ್ಬೋದು, ಜಾವಾ, ಪೈಥಾನ್ಸ್ ಇದೆಲ್ಲವೂ ಕೂಡ ಹೈ ಲೆವೆಲ್ ಲ್ಯಾಂಗ್ವೇಜ್ ಇದೆ. ಸೊ ಹೈ ಲೆವೆಲ್ ಲ್ಯಾಂಗ್ವೇಜ್ ಯಾರಿಗಿದೆ ಅಂದ್ರೆ ವುಮೆನ್ ಬೀಯಿಂಗ್ಸ್ ರೀಡ್ ಮತ್ತೆ ರೈಟ್ ಮಾಡ್ಲಿಕ್ಕೆ ಈಸಿ ಆಗ್ತಕ್ಕಂತಹ ಲ್ಯಾಂಗ್ವೇಜ್. ಸೊ ಪ್ರತಿಯೊಂದು ಕ್ವಶನ್ ಅಲ್ಲೂ ಎಲ್ಲವನ್ನ ರಿಪೀಟ್ ಮಾಡ್ತಾ ಇದ್ದೀನಿ ನಾನು. ಸೊ ಈ ವಿಡಿಯೋ ಆದ್ಮೇಲೆ ನಿಮ್ಗೆ ಒಂದು ಬೇಸಿಕ್ ನಾಲೆಜ್ ಬಂದಿರುತ್ತೆ, ಅದ್ ಗ್ಯಾರಂಟಿ ಕೊಡ್ತೀನಿ ನಾನು ನಿಮ್ಗೆ. ಓಕೆ, ಒಂದು ಬೇಸಿಕ್ ನಾಲೆಜ್ ಬಂದಿರುತ್ತೆ ನಿಮ್ಗೆ. ಸೊ ವಾಟ್ ಈಸ್ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಅಂತ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಹೈ ಲೆವೆಲ್ ಲ್ಯಾಂಗ್ವೇಜ್? ಸೊ ನೋಡಿ, ಬೈನರಿ, ಅಸೆಂಬ್ಲಿ, ಪೈಥಾನ್ ಅಂಡ್ ಒಂದು ನಿಮಿಷ ಸ್ವಲ್ಪ ಮೂವ್ ಮಾಡಕ್ ಹೋದ್ರೆ ಆನ್ಸರ್ ಕಾಣಿಸುತ್ತೆ. ಹಾ, ಸೊ ನೋಡಿ, ಮಿಷಿನ್ ಕೋಡ್ ಏನ್ ಕೇಳಿದ್ದಾರೆ, ಹೈ ಲೆವೆಲ್ ಲ್ಯಾಂಗ್ವೇಜ್ ನ ಕೇಳಿದ್ದಾರೆ ಅಲ್ವಾ? ಸೊ ನೋಡಿ, ಹೈ ಲೆವೆಲ್ ಲ್ಯಾಂಗ್ವೇಜ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ಹೈ ಲೆವೆಲ್ ಲ್ಯಾಂಗ್ವೇಜ್ ಯಾವ್ದಾಗುತ್ತೆ ಹೇಳಿ ನೋಡೋಣ. ಪೈಥಾನ್ ಆಗುತ್ತೆ ಫ್ರೆಂಡ್ಸ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಅಲ್ವಾ? ಸೊ ಮಿಷಿನ್ ಲ್ಯಾಂಗ್ವೇಜ್ ಲೋಯೆಸ್ಟ್ ಆಗಿದೆ. ಅಸೆಂಬ್ಲಿ ಅಂತೂ 2 ಟೈಪ್ ಅಲ್ಲ ಬರುತ್ತೆ, ಇದು ಹೈನೂ ಅಲ್ಲ ಲೋನೂ ಅಲ್ಲ, ಸೊ ಮೀಡಿಯಂ ಅಲ್ವಾ? ಸೊ ನಾವು ರೀಡ್ ಮಾಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಸೊ ಬೈನರಿ ಅಂತಕ್ಕಂಥದ್ದು ಇಲ್ಲಿ ಲ್ಯಾಂಗ್ವೇಜ್ ಅಲ್ಲಿ ಇಲ್ವೇ ಇಲ್ಲ. ಬೈನರಿ ಅನ್ನೋದು ಮತ್ತೆ ಬೇರೆ ಬರುತ್ತೆ, ಅದನ್ನ ನಿಮ್ ಥಿಯರಿ ಕ್ಲಾಸ್ ಮಾಡುವಾಗ ಮತ್ತೆ ಹೇಳ್ಕೊಡ್ತೀನಿ. ಓಕೆ, ಸೊ ನೋಡಿ, ಒಂದೇ ವಿಡಿಯೋ ಅಲ್ಲಿ ನಿಮ್ಗೆ ಥಿಯರಿ ಮತ್ತೆ MCQ ಎರಡೂ ಕೂಡ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ಮಿಸ್ ಮಾಡ್ಕೋಬೇಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸ್ನೇಹಿತರೆ. ಸೊ ಪೈಥಾನ್ ಈಸ್ ಆನ್ ಯೂಸರ್ ಫ್ರೆಂಡ್ಲಿ ಹೈ ಲೆವೆಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿದೆ. ಯಾ, ಸೊ ಕಮ್ ಟು ನೆಕ್ಸ್ಟ್ ಕ್ವಶನ್. ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡ್ತಾ ಹೋಗಿ. ಅದ್ರ ಜೊತೆಗೆ ಸ್ನೇಹಿತರೆ ಇನ್ನೊಂದು ಏನಂತಂದ್ರೆ, ಹೈಪ್ ಅಂತ ಬಟನ್ ಇದೆ. ಓಕೆ, ಹೈಪ್, ನಾನು ಇಷ್ಟು ಕಷ್ಟಪಟ್ಟು ಈ ವಿಡಿಯೋ ಮಾಡಿದ್ದಕ್ಕೆ ಅಟ್ಲೀಸ್ಟ್ ಹೈಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಪಾಯಿಂಟ್ಸ್ ಸಿಗುತ್ತೆ ನಿಮ್ಗೆ. ಆ ಪಾಯಿಂಟ್ಸ್ ನ ಕೊಡಿ, ಎರಡು ಕೂಡ ಕೊಡಿ ನೋಡೋಣ. ವಿಡಿಯೋ ಪಾಸ್ ಮಾಡ್ತೀನಿ ನಾನು ಇಲ್ಲಿಗೆ. ವಿಡಿಯೋ ಪಾಸ್ ಮಾಡ್ತೀನಿ. ಸೊ ವಿಡಿಯೋ ಪಾಸ್ ಮಾಡದ್ಮೇಲೆ ನಿಮ್ಗೆ ಏನ್ ಮಾಡ್ಬೇಕು, ಹೈಪ್ ಮಾಡ್ಬೇಕು. ಹೈಪ್ ಮಾಡಿ ಪಾಯಿಂಟ್ಸ್ ಕೊಟ್ರೆ ನೆಕ್ಸ್ಟ್ ಕ್ಲಾಸಸ್ ಬರ್ತಾ ಇರುತ್ತೆ ಇದೇ ರೀತಿ. ಓಕೆ, ಸೊ ನೋಡಿ, ಮಿಷಿನ್ ಲ್ಯಾಂಗ್ವೇಜ್ ಈಸ್ ರಿಟರ್ನ್ ಇನ್. ನೋಡಿ, ಮಿಷಿನ್ ಲ್ಯಾಂಗ್ವೇಜ್ ಯಾವ ರೀತಿ ಬರೀತಾರೆ ಅಂತ ನನ್ಗೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಂಗ್ಲಿಷ್ ವರ್ಡ್ಸ್, ಸಿಂಬಲ್ಸ್, ನಂಬರ್ ಓನ್ಲಿ 0 and 1s ಅಂತ ಇದೆ. 0s and 1s ಅಂತ ಇದೆ. ಸೊ ತುಂಬಾ ಜೀರೋಗಳು, ತುಂಬಾ ಒನ್ಸ್ ಬರೋದ್ರಿಂದ ಇಲ್ಲಿ ಪ್ಲೂರಲ್ ಆಗಿ ಅವರು 0s and 1s ಅಂತ ಕೊಟ್ಟಿದ್ದಾರೆ. ಇದೇ ರೀತಿ ನಿಮ್ಗೆ MCQ ಅಲ್ಲಿ ಕೂಡ ಬರ್ಬೋದು. ಸೊ ಎಸ್ ಇದ್ದಾಗ ನೀವು ಅದನ್ನ ತೆಗಿಬಹುದು ಕೂಡ. ಹಾಗಾಗಿ ನೋಡಿ, ಎಸ್ ಎ ಬರುತ್ತೆ, ಇದು ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಮಿಷಿನ್ ಲ್ಯಾಂಗ್ವೇಜ್ ಇಸ್ ರಿಟರ್ನ್ ಬೈ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, 0s and 1s. ಯಾ, ಕಮ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ, ಮಿಷಿನ್ ಲ್ಯಾಂಗ್ವೇಜ್ ಯೂಸ್ ಅಸ್ ಬೈನರಿ ಡಿಜಿಟ್ಸ್. ನೋಡಿ, ಸಿಂಗಲ್ ಆಗಿ 0 ಮತ್ತು 1 ಅನ್ನ ನಾವು ಬೈನರಿ ಡಿಜಿಟ್ಸ್ ಅಂತ ಕರಿತೀವಿ. ಇದು ಲ್ಯಾಂಗ್ವೇಜ್ ಅಲ್ಲ, ಇವು ಡಿಜಿಟ್ಸ್ ಆಗಿರುತ್ತೆ. ಯಾ, ಸೊ ಫೋರ್ತ್ ಕ್ವಶನ್ ಬರೋದಾದ್ರೆ, ವಿಚ್ ಟ್ರಾನ್ಸ್ಲೇಟರ್ ಕನ್ವರ್ಟ್ಸ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಇಂಟು ಮಿಷಿನ್ ಲ್ಯಾಂಗ್ವೇಜ್. ಸೊ ನೋಡಿ, ಇದನ್ನೇ ಅಲ್ಲಿ ನಾನು ಕ್ವಶನ್ ಅಲ್ಲಿ ನಿಮ್ಗೆ ಹೇಳಿದೆ ಅಲ್ವಾ. ಸೊ ವಿಚ್ ಟ್ರಾನ್ಸ್ಲೇಟರ್ ಕನ್ವರ್ಟ್ಸ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಟು ಮಿಷಿನ್ ಲ್ಯಾಂಗ್ವೇಜ್. ಸೊ ಅಸೆಂಬ್ಲಿ ಲ್ಯಾಂಗ್ವೇಜ್ ಅಂದ್ರೆ ನಾವೇನೋ ಒಂದು ಇನ್ಪುಟ್ ನ ಕೊಟ್ಟಿರ್ತೀವಿ ಕಂಪ್ಯೂಟರ್ಗೆ. ಈಗ ಅದು ಕಂಪ್ಯೂಟರ್ ಅರ್ಥ ಮಾಡ್ಕೋಬೇಕು, ಅಲ್ಲಿ ಯಾವ್ದು ವರ್ಕ್ ಮಾಡತ್ತೆ, ಕಂಪೈಲರ, ಇಂಟರ್ಪ್ರಿಟರ, ಅಸೆಂಬ್ಲರ ಅಥವಾ ಲೋಡರ. ಸೊ ಇಲ್ಲಿರ್ತಕ್ಕಂಥದ್ದು ನೋಡಿ,
ಅಸೆಂಬ್ಲಿ ಲ್ಯಾಂಗ್ವೇಜ್ನ ಮಿಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು ಯಾವುದು ಅಂದರೆ ಅಸೆಂಬ್ಲರ್ ಆಗಿರುತ್ತೆ. ಸೊ ನಿಮ್ಗೆ ಆವಾಗಲೇ ಹೇಳಿದೆ ನಾನು ಅಲ್ವಾ? ಎಸ್, ಈಸಿ ಅಲ್ವಾ? ಹಾಂ, ನೆಕ್ಸ್ಟ್ ಕ್ವಶನ್ ನೋಡಿ. ಆನ್ ಅಸೆಂಬ್ಲರ್ ಟ್ರಾನ್ಸ್ಲೇಟ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಟು ಮಷಿನ್ ಲ್ಯಾಂಗ್ವೇಜ್. ಒಂದು ಅಸೆಂಬ್ಲಿ ಲ್ಯಾಂಗ್ವೇಜ್ನ ಕಂಪ್ಯೂಟರ್ ಲ್ಯಾಂಗ್ವೇಜ್ಗೆ ಯಾವ್ದು ಹೆಲ್ಪ್ ಮಾಡುತ್ತೆ ಅಂದರೆ ಅದು ಅಸೆಂಬ್ಲರ್ ಆಗಿರುತ್ತೆ. ಈಸಿ, ಯಾಕಂದರೆ ಅದರಲ್ಲೇನೆ ಆನ್ಸರ್ ಇದೆ ಹಾಗಾಗಿ. ಓಕೆ, ವಿಚ್ ಜನರೇಷನ್ ಲ್ಯಾಂಗ್ವೇಜ್ ಈಸ್ ಜಾವಾ? ದಿಸ್ ವಾಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಕಮೆಂಟ್ ಮಾಡಿ ನೋಡೋಣ ಇದಕ್ಕೆ, ಎಲ್ಲರೂ ಕೂಡ ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಮಾಡಿ. ಸೊ ಏನು ಜಾವಾ ಇದೆಯಲ್ಲ, ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ನಾವು ಕರಿತೀವಿ ಕಂಪ್ಯೂಟರ್ ಲ್ಯಾಂಗ್ವೇಜಸ್ ಅಲ್ಲಿ. ಸೊ ಇದು ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ಆರ್ ಥರ್ಡ್ ಜನರೇಷನ್ ಅಥವಾ ಫೋರ್ತ್ ಜನರೇಷನ್, ಯಾವ ಜನರೇಷನ್ ಆಗಿದೆ? ಸೊ ಜಾವಾ ಅಂತಕ್ಕಂಥದ್ದು ಯಾವ ಜನರೇಷನ್ ಆಗಿದೆ? ಐ ವಿಲ್ ಗಿವ್ ಯು 2 seconds. Pause the video and write your answer in a comment box. So friends, this is the third generation. 3G ಇದೆ ನೋಡ್ರಿ ಜಾವಾ. ಹೈ ಲೆವೆಲ್ ಲ್ಯಾಂಗ್ವೇಜ್ ಇದೆ ಅಂತ ಅಂದಾಗ ನಮ್ಗೆ ಕಾಮನ್ ಆಗಿ ಏನಂತ ಅನ್ಸುತ್ತೆ, ಈಗ ಕೊಟ್ಟಿರೋದ್ರಲ್ಲೇ ಫೋರ್ತ್ ಜನರೇಷನ್ ಹೈ ಇರೋದ್ರಿಂದ ಫೋರ್ತ್ ಜನರೇಷನ್ ಆನ್ಸರ್ ಇರ್ಬೋದು ಅಂತ ಅನ್ಸುತ್ತೆ. ಬಟ್ ದಿಸ್ ಈಸ್ ದ ರಾಂಗ್. ಸೊ ರೈಟ್ ಆನ್ಸರ್ ಈಸ್ ಥರ್ಡ್ ಜನರೇಷನ್ ಆಗತ್ತೆ. ಸೊ ಇದು ನಿಮ್ಗೆ ಕನ್ಫ್ಯೂಸ್ ಆಗ್ಬೋದು ಆಪ್ಷನ್ಸ್ ಅಲ್ಲಿ ಎಕ್ಸಾಮಲ್ಲಿ ಇದ್ದಾಗ. ಮೊದಲೇ ಹೆಂಗಿರುತ್ತೆ ಸಿಚುವೇಶನ್ನು ಎಕ್ಸಾಮಲ್ಲಿ ಅಂತಂದ್ರೆ ಮೊದಲೇ ಪ್ರೆಷರ್ ಇರುತ್ತೆ ಮೈಂಡ್ ಮೇಲೆ, ಸಮಯ ಓಡ್ತಾ ಇರುತ್ತೆ. ನಮ್ಮ ಕನಸಿನ ಹುದ್ದೆಗೆ ಇಷ್ಟು ವರ್ಷ ನಾವು ಕಾದಿರ್ತೀವಿ. ಸೊ ಹಂಗಾಗಿ ಈ ಕ್ವಶನ್ ಪೇಪರ್ ಈಸಿ ಇದ್ರೂ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ರಾಂಗ್ ಮಾಡ್ತೀವ್ರಿ ನಾವು. ಕ್ವಶನ್ ಪೇಪರ್ ಹಾರ್ಡ್ ಇದ್ರೂ ಕೂಡ ಟೆನ್ಷನ್ ಅಲ್ಲಿ ರಾಂಗ್ ಮಾಡ್ತೀವಿ ನಾವು. ಓಕೆ, ಇದು ಎರಡೂ ಪಾಸಿಬಿಲಿಟಿ ಇದೆ. ಓಕೆನಾ? ಹಾ, ಎಸ್. ನೆಕ್ಸ್ಟ್, ಇವೆಲ್ಲ ಆಗಿದೆ ನಮ್ಗೆ ಎಕ್ಸ್ಪೀರಿಯನ್ಸ್, ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು. ಜಾವಾ ಈಸ್ ಅ ಹೈ ಲೆವೆಲ್ ಏನಾಗುತ್ತೆ, ಥರ್ಡ್ ಜನರೇಷನ್ ಲ್ಯಾಂಗ್ವೇಜ್ ಆಗಿರುತ್ತೆ. 3GL ಅಂತ ಕರಿತೀವಿ. ಹಾ, ಆಗಿದೆ ಈ ತರ. ನಾನು TET ಬರೆಯುವಾಗ ಒಂದ್ಸಲ, ಈಗ ಆಲ್ರೆಡಿ ಎಲ್ಲ ಕ್ಲಿಯರ್ ಆಗಿದೆ, ಸುಮ್ಮನೆ ನಾನು ನಿಮ್ಗೆ ಹೇಳ್ತಿದ್ದೀನಿ ಅಷ್ಟೇ. ಪೇಪರ್ ಇಷ್ಟು ಈಸಿ ಇತ್ತು ಅಂದ್ರೆ ಖುಷಿ ಆಗಿನೇ 3 ರಾಂಗ್ ಹಾಕಿದ್ದೀನಿ ರೀ ನಾನು. ಖುಷಿಯಾಗಿ ಅಂದ್ರೆ ಇಷ್ಟು ಈಸಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟೆ ರಾಂಗ್ ಮಾಡಿದ್ದೀನಿ. ಮನೆ ಬಂದು ನೋಡ್ತೀನಿ, ಆವಾಗ ನಂಗೆ TET ಸ್ಕೋರ್ ಆಗಿದ್ದು ಎಷ್ಟು ಅಂದ್ರೆ 117 18 ಏನೋ ಆಗಿತ್ತು. ಓಕೆ, ಹಾ, 2-3 ಸಲ ಬರ್ತೀನಿ, ಎಲಿಜಿಬಲ್ ಆಗಿದ್ದೀನಿ, ತುಂಬಾ ಸಲ ಎಲಿಜಿಬಲ್ ಆಗಿದ್ದೀನಿ, ಇಲ್ಲ ಕ್ಲಿಯರ್ ಕೂಡ ಆಗಿದೆ. ಈಗ ಸುಮ್ಮನೆ ನಾನು ನಿಮ್ಗೆ ಇನ್ನೊಂದು ಅನುಭವ ಆಗಿತ್ತು ಅಂತ ಹೇಳ್ತಾ ಇದ್ದೀನಿ. ಪೇಪರ್ ಈಸಿ ಇತ್ತು ಅಂತ ಖುಷಿಯಾಗಿನೇ ರಾಂಗ್ ಮಾಡಿದ್ದೀನಿ, ಆಗುತ್ತೆ ಕೂಡ ಆ ತರ. ಅಂಡ್ ಹಾರ್ಡ್ ಇದ್ದಾಗ ಕೂಡ ನಮ್ಗೆ ಸ್ಟ್ರೆಸ್ ಆಗುತ್ತೆ, ಈಸಿ ಇದ್ದಾಗ ಕೂಡ ಸ್ಟ್ರೆಸ್ ಆಗುತ್ತೆ, ಯಾಕಂದ್ರೆ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಇರುತ್ತೆ. ಕಮ್ ಟು ದ ಪಾಯಿಂಟ್, ವಿಚ್ ಲ್ಯಾಂಗ್ವೇಜ್ ಈಸ್ ಈಸಿಯೆಸ್ಟ್? ನೋಡಿ, ಫಾರ್ ಪ್ರೋಗ್ರಾಮ್ ಟು ಅಂಡರ್ಸ್ಟ್ಯಾಂಡ್, 2ನೇ ಸಲ ಕ್ವಶನ್ ಬರೋದಿದು. ಹೈ ಲೆವೆಲ್ ಲ್ಯಾಂಗ್ವೇಜ್. ಸೊ ಯಾರಿಗೆ ಕೇಳ್ತಿದ್ದಾರೆ ಇದು? ವಿಚ್ ಲ್ಯಾಂಗ್ವೇಜ್ ಈಸ್? ಸೊ ಹ್ಯೂಮನ್ ಬೀಯಿಂಗ್ಸ್ಗೆ, ಓಕೆ, ನಮ್ಗೆ ಎಲ್ಲರಿಗೂ ಯಾವ ಲ್ಯಾಂಗ್ವೇಜ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ? ಹೈ ಲೆವೆಲ್ ಲ್ಯಾಂಗ್ವೇಜ್. ಓಕೆ, ಇದನ್ನ ನೋಡ್ರಿ, ಸುಮ್ಮನೆ ಕೊಟ್ಟಿದ್ದಾರೆ ನೋಡ್ರಿ, ಇದು ಕನ್ಫ್ಯೂಸ್ ಆಗ್ಲಿಕ್ಕೆ. ಹೆಕ್ಸಾಡೆಸಿಮಲ್ ಲ್ಯಾಂಗ್ವೇಜ್ ಅಂತ, ಹೆಕ್ಸಾಡೆಸಿಮಲ್ ಲ್ಯಾಂಗ್ವೇಜ್ ಅಂತ ಸುಮ್ಮನೆ ಕೊಟ್ಟಿದ್ದಾರೆ. ಸೊ ನಮ್ಗೆ ಲ್ಯಾಂಗ್ವೇಜ್ ಅಲ್ಲಿ ಇದು ಬರೋದೇ ಇಲ್ಲ, ಇದ್ರ ಮ್ಯಾಗೆ ಟೆನ್ಷನ್ ತಗೊಳ್ಳೋದು. ಸೊ ಹೈ ಲೆವೆಲ್ ಲ್ಯಾಂಗ್ವೇಜ್ ಆಗಿರುತ್ತೆ. ನೆಕ್ಸ್ಟ್, ಎಸ್, CPU ಕ್ಯಾನ್ ಡೈರೆಕ್ಟ್ಲಿ ಎಕ್ಸಿಕ್ಯೂಟ್. ಸೊ CPU ಡೈರೆಕ್ಟ್ ಆಗಿ ಯಾವ ಲ್ಯಾಂಗ್ವೇಜ್ ನ ಅರ್ಥ ಮಾಡ್ಕೊಳ್ಳುತ್ತೆ ಅನ್ನೋದಾದ್ರೆ ಜಾವಾ, ಪೈಥಾನ್, ಅಸೆಂಬ್ಲಿ ಲ್ಯಾಂಗ್ವೇಜ್ ಆರ್ ಮೆಷಿನ್ ಲ್ಯಾಂಗ್ವೇಜ್. ಫ್ರೆಂಡ್ಸ್, CPU ಎಲ್ಲ ಪ್ರೊಸೀಜರ್ ಆಗತ್ತೆ. ಹಾಗಾಗಿ CPU ಏನ್ ಅರ್ಥ ಮಾಡ್ಕೊಳ್ಳುತ್ತೆ ಅಂದ್ರೆ ಮಿಷಿನ್ ಲ್ಯಾಂಗ್ವೇಜ್ ಅನ್ನೇ ಅರ್ಥ ಮಾಡ್ಕೊಳ್ತದ್ದು. ಓಕೆನಾ? ಮಿಷಿನ್ ಲ್ಯಾಂಗ್ವೇಜ್ ಅನ್ನೇ ಅರ್ಥ ಮಾಡ್ಕೊಳ್ಳುತ್ತೆ, ಪ್ರೊಸೆಸ್ ಆಗದೆ CPU ಅಲ್ಲಿ. ಸೊ ಹಾಗಾಗಿ CPU ಏನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ ಅಂದ್ರೆ ಅದು ಕೂಡ ಮಿಷಿನ್ ಲ್ಯಾಂಗ್ವೇಜ್ ಅನ್ನೇ ಅರ್ಥ ಮಾಡ್ಕೊಳ್ಳುತ್ತೆ. ಸೊ ಟ್ರಾನ್ಸ್ಲೇಟರ್ಸ್ ಇರುತ್ತೆ, ಆ ಟ್ರಾನ್ಸ್ಲೇಟರ್ಸ್ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡುತ್ತೆ. ಯಾ, ಸೊ 8th ಕ್ವಶನ್, ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಎ ಪ್ರೋಗ್ರಾಮ್ ಲ್ಯಾಂಗ್ವೇಜ್ ಅಂತ. ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯಾವುದಲ್ಲ ಇದರಲ್ಲಿ. ಸೊ ನಾವು ಡಿಸ್ಕಸ್ ಮಾಡ್ತಾ ಬಂದಿದ್ದೀವಿ, ಡಿಸ್ಕಸ್ ಮಾಡಿದ್ರ ಬಗ್ಗೆನೇ ಕ್ವಶನ್ ಕೊಟ್ಟಿದ್ದೀನಿ, ನಾನೇನು ಹೊರಗಡೆ ಕ್ವಶನ್ ಕೊಟ್ಟಿಲ್ಲ. ಸೊ ನಿಮ್ಮ ಎಕ್ಸಾಮ್ ಪ್ಯಾಟರ್ನ್ ಕೂಡ ಹೀಗೆ ಇರುತ್ತೆ. ಓಕೆ, C++, ಪೈಥಾನ್, MS ವರ್ಡ್, ಜಾವಾ. ಸೊ ಇದರಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಲ್ಲ ಅಂತ. ಯಾವುದು ಪ್ರೋಗ್ರಾಮಿಂಗ್? ಸ್ನೇಹಿತರೆ, ನಾವು ನೋಡಿದ್ವಿ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ C++ ಇದೆ, ಪೈಥಾನ್ ಇದೆ ಅಂಡ್ ಜಾವಾ ಇದೆ, ಜಾವಾ ಸ್ಕ್ರಿಪ್ಟ್ ಕೂಡ ಇದೆ. ಬಟ್ ಇದು MS ವರ್ಡ್ ಏನಾಗಿರುತ್ತೆ ಅಂದ್ರೆ ಇದೊಂದು ಅಪ್ಲಿಕೇಶನ್ ಆಗಿದೆ, ಇದು ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಅಲ್ಲ. ಹಾಗಾಗಿ ಆನ್ಸರ್ ಯಾವ್ದಾಗುತ್ತೆ? MS ವರ್ಡ್ ಆಗುತ್ತೆ. ಯಾ, ಕಮಿಂಗ್ ಟು ದ ನೆಕ್ಸ್ಟ್,
See, MS Word is the processing application, not a program language. ಅಸೆಂಬ್ಲಿ ಲ್ಯಾಂಗ್ವೇಜ್ ಯೂಸ್ ಟು ನೋಡಿ, ಅಸೆಂಬ್ಲಿ ಲ್ಯಾಂಗ್ವೇಜ್ನ ಯಾವುದಕ್ಕೆ ಯೂಸ್ ಮಾಡ್ತೀವಿ? ಆಲ್ರೆಡಿ ನೀವು ಇದ್ರ ಬಗ್ಗೆ ತುಂಬ ಡಿಸ್ಕಸ್ ಮಾಡಿದ್ದೀವಿ. ಸೊ ಬೈನರಿ ಡಿಜಿಟ್ಸ್ ಓನ್ಲಿ ಇದೇನಿದೆ, ನಿಮೋನಿಕ್ ಕೋಡ್ಸ್ ಕೊಟ್ಟಿದ್ದಾರೆ. ಓಕೆ, ನಿಮೋನಿಕ್ ಕೋಡ್ಸ್ ಇಂಗ್ಲಿಷ್, ಪ್ಯಾರಾಗ್ರಾಫ್ ಆ್ಯಂಡ್ ಗ್ರಾಫಿಕ್ಸ್. ಸೊ ಅಸೆಂಬ್ಲಿ ಲ್ಯಾಂಗ್ವೇಜ್ ಯೂಸ್ ಏನು ಮಾಡುತ್ತೆ? ಅಸೆಂಬ್ಲಿ ಎಷ್ಟು ಸಲ ಓದಿದ್ದೀವಿ ನಾವು? ಅಸೆಂಬ್ಲಿ ಲ್ಯಾಂಗ್ವೇಜ್. ಸೊ ಇದೊಂದು ನಿಮೋನಿಕ್ ಕೋಡ್ಸ್ನ ಚೇಂಜ್ ಮಾಡುತ್ತೆ. ಸೊ MAD ಅಂತ ಇವಾಗೆಲ್ಲ ನೋಡಿದ್ವಲ್ಲ, MAO ಈ ಥರ ನೋಡಿದ್ವಲ್ವಾ? ಎಸ್, ಅಸೆಂಬ್ಲಿ ಲ್ಯಾಂಗ್ವೇಜ್. ಯಾ. ಸೊ ಕಮಿಂಗ್ ಟು ದ ನೆಕ್ಸ್ಟ್ ನೋಡಿ, ನೆಮೋನಿಕ್ಸ್ ಸಚ್ ಆಸ್ ADD, MOV, USB ಮೇಕ್ ಪ್ರೋಗ್ರಾಮಿಂಗ್ ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ಲಾಸ್ಟ್ ಕ್ವಶನ್, ವಿಚ್ ಲ್ಯಾಂಗ್ವೇಜ್ ಈಸ್ ಕನ್ಸಿಡರ್ಡ್ ಅ ಲೋವೆಸ್ಟ್ ಲ್ಯಾಂಗ್ವೇಜ್? ನಾನು ಆವಾಗಲೇ ಹೇಳಿದೆ, ಪೈಥಾನ್, ಜಾವಾ, ಅಸೆಂಬ್ಲಿ ಲ್ಯಾಂಗ್ವೇಜ್ ಆರ್ ಬೇಸಿಕ್ ಅಂತ ಕೊಟ್ಟಿದ್ದಾರೆ. ಸೊ ಸ್ನೇಹಿತರೆ, ಇಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ, ಸೊ ವಿಚ್ ಲ್ಯಾಂಗ್ವೇಜ್ ಈಸ್ ಲೋವೆಸ್ಟ್ ಲ್ಯಾಂಗ್ವೇಜ್ ಅಂದರೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಆಗುತ್ತೆ ಮ್ಯಾಮ್. ಮತ್ತೆ ನೀವು ಮೆಷಿನ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರಿ, ಬಟ್ ಮೆಷಿನ್ ಲ್ಯಾಂಗ್ವೇಜ್ ಇಲ್ಲಿ ಕೊಟ್ಟಿಲ್ಲ. ಸೊ ಕೊಟ್ಟಿಲ್ಲ ಅಂದಾಗ ನೀವು ಯಾವುದಕ್ಕೆ ಹೋಗ್ಬೇಕಾಗುತ್ತೆ? ಅಸೆಂಬ್ಲಿ ಲ್ಯಾಂಗ್ವೇಜ್ಗೆ ಹೋಗ್ಬೇಕಾಗುತ್ತೆ. ಇಲ್ಲೇನಾದರೂ ನಿಮಗೆ ಮಿಷಿನ್ ಲ್ಯಾಂಗ್ವೇಜ್ ಕೊಟ್ಟಿದ್ರೆ ಮಿಷಿನ್ ಲ್ಯಾಂಗ್ವೇಜ್ ಆನ್ಸರ್ ಆಗ್ತಿತ್ತು. ಅಸೆಂಬ್ಲಿ ಲ್ಯಾಂಗ್ವೇಜ್ ಈಸ್ ಕ್ಲೋಸರ್ ಟು ಮಿಷಿನ್ ಲ್ಯಾಂಗ್ವೇಜ್ ಆ್ಯಂಡ್ therefore classified as a lowest language. ಹಾಗಾಗಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ನಮಗೆ ಅಸೆಂಬ್ಲಿ ಲ್ಯಾಂಗ್ವೇಜ್ ಲೋಯೆಸ್ಟ್ ಲ್ಯಾಂಗ್ವೇಜ್ ಆಗಿದೆ. ಸೊ ಇನ್ ಕೇಸ್ ಏನಾದರೂ ಇಲ್ಲಿ ಮೆಷಿನ್ ಲ್ಯಾಂಗ್ವೇಜ್ ಕೊಟ್ಟಿದ್ರು ಅಂತ ಅನ್ಕೊಳ್ಳಿ, ಮೆಷಿನ್ ಲ್ಯಾಂಗ್ವೇಜ್ ಆನ್ಸರ್ ಆಗ್ತಿತ್ತು. ಓಕೆನಾ? ಎಸ್. ಕಮ್ ಟು ದ ನೆಕ್ಸ್ಟ್ ಕ್ವಿಕ್ ರಿವಿಷನ್ ಮಾಡ್ತಾ ಹೋಗೋಣ. ಸೊ ನೋಡಿ, ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ ಏನಿದೆ? ಸೊ ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಂದರೆ ಲ್ಯಾಂಗ್ವೇಜ್ ಯೂಸ್ ಟು ಕಮ್ಯುನಿಕೇಟ್ ವಿತ್ ಅ ಕಂಪ್ಯೂಟರ್. ಸೊ ನಮ್ಮ ಕಂಪ್ಯೂಟರ್ ಜೊತೆ ಕಮ್ಯುನಿಕೇಟ್ ಮಾಡಲಿಕ್ಕೆ ನಮಗೆ ಕಂಪ್ಯೂಟರ್ ನಾಲೆಜ್ ಬೇಕು ಅಥವಾ ಕಂಪ್ಯೂಟರ್ ಲ್ಯಾಂಗ್ವೇಜ್ ಬೇಕಾಗತ್ತೆ. ಸೊ ಟೈಪ್ ಆಫ್ ಲ್ಯಾಂಗ್ವೇಜ್ನ ನೋಡೋದಾದ್ರೆ ಇಲ್ಲಿ ನೋಡ್ತಿದ್ದೀರಾ ನೋಡಿ. ಸೊ ಇದು ಮಿಷಿನ್ ಲ್ಯಾಂಗ್ವೇಜ್ ಇದೆ. ಓಕೆ, ಸೊ ಇದು 1G ಅಲ್ಲಿದೆ ನೋಡ್ರಿ. 1G. ಅಸೆಂಬ್ಲಿ ಲ್ಯಾಂಗ್ವೇಜ್ 2G ಅಲ್ಲಿದೆ. ಹೈ ಲೆವೆಲ್ ಲ್ಯಾಂಗ್ವೇಜ್ 3G ಅಲ್ಲಿದೆ. ಇದು ಇಂಪಾರ್ಟೆಂಟಾ? 3G ಅಂತ ನೆನ್ಪಿಟ್ಕೊಳ್ಳೋದು. ಅಲ್ಲಿ 4G 5G ಕೊಟ್ಟರೆ ಮಾತ್ರ ನೀವು ಅದಕ್ಕೆ ಹಾಕ್ತೀರಾ ಆನ್ಸರ್. ಯಾಕಂದ್ರೆ ಮೊದಲೇ ಹೈ ಲೆವೆಲ್ ಅಂತ ಕೊಟ್ಟಿದ್ದಾರೆ ಅವರು, ಅದಕ್ಕಾಗಿ ಕನ್ಫ್ಯೂಸ್ ಆಗಬಹುದು. ಹೈ ಲೆವೆಲ್ ಲ್ಯಾಂಗ್ವೇಜ್ಗೆ C++, ಜಾವಾ, ಪೈಥಾನ್ ಅಂಡ್ ಜಾವಾ ಸ್ಕ್ರಿಪ್ಟ್ ಎಕ್ಸಾಂಪಲ್ಸ್ ಆಗಿದೆ ನೋಡಿ. CPU ಅಂಡರ್ಸ್ಟ್ಯಾಂಡ್ಸ್ ಓನ್ಲಿ ಮಿಷಿನ್ ಲ್ಯಾಂಗ್ವೇಜ್ 0 and 1. ಕಂಪ್ಯೂಟರ್ ಏನ್ ಮಾಡುತ್ತೆ? ಓನ್ಲಿ ಮಿಷಿನ್ ಲ್ಯಾಂಗ್ವೇಜ್ ಅನ್ನು ಮಾತ್ರ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳುತ್ತೆ. ಅದು 0, 1 ಬೈನರಿ ವರ್ಡ್ಸ್ ಆಗಿರುತ್ತೆ, ನೆನಪಿರ್ಲಿ. ಅಂಡ್ ಕಮ್ ಟು ದ ಅಸೆಂಬ್ಲಿ ಕನ್ವರ್ಟರ್, ಅಸೆಂಬ್ಲಿ ಲ್ಯಾಂಗ್ವೇಜ್. ಅಸೆಂಬ್ಲರ್ ಕನ್ವರ್ಟ್ ಅಸೆಂಬ್ಲಿ ಲ್ಯಾಂಗ್ವೇಜ್ ಟು ಮಿಷಿನ್ ಲ್ಯಾಂಗ್ವೇಜ್. ನೋಡಿ, ಅಸೆಂಬಲ್ ಲ್ಯಾಂಗ್ವೇಜ್ನ ಮಿಷಿನ್ ಲ್ಯಾಂಗ್ವೇಜ್ ಆಗಿ ಯಾವ್ದು ಕನ್ವರ್ಟ್ ಮಾಡುತ್ತೆ? ಅಸೆಂಬ್ಲರ್ ಮಾಡುತ್ತೆ. ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಕಂಪೈಲರ್ ಆರ್ ಇಂಟರ್ಪ್ರಿಟರ್ ಕನ್ವರ್ಟ್ಸ್ ಹೈ ಲ್ಯಾಂಗ್ವೇಜ್ ಇಂಟು ಮಿಷಿನ್ ಲ್ಯಾಂಗ್ವೇಜ್. ಒಂದು ಹೈ ಲ್ಯಾಂಗ್ವೇಜ್ ಅನ್ನ ಕಂಪ್ಯೂಟರ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡ್ತಕ್ಕಂಥದ್ದು ಯಾವುದು? ನೋಡಿ, ನಾವು ಏನೋ ಒಂದು ಸರ್ಚ್ ಕೊಟ್ಟಾಗ ಇಂಗ್ಲೀಷಲ್ಲೇ ಕೊಡ್ತೀವಿ ನಾವು ಯಾವಾಗ್ಲೂ ಕೂಡ. ಸೊ ಅದನ್ನ ನಾವು ಮಿಷಿನ್ ಲ್ಯಾಂಗ್ವೇಜ್ಗೆ ಯಾರು ಕನ್ವರ್ಟ್ ಮಾಡ್ತಾರೆ ಅಂದ್ರೆ ಅದನ್ನ ಕಂಪೈಲರ್ ಅಥವಾ ಇಂಟರ್ಪ್ರಿಟರ್ ಏನ್ ಮಾಡುತ್ತೆ? ಕನ್ವರ್ಟ್ ಮಾಡುತ್ತೆ. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಓಕೆನಾ? ಸೊ ನೋಡಿ, ಹೈ ಲೆವೆಲ್ ಲ್ಯಾಂಗ್ವೇಜ್ನ ನಾವು ಟೈಪ್ ಮಾಡ್ತೀವಿ, ಏನೋ ಒಂದು ಇಂಗ್ಲಿಷ್ ಸೆಂಟೆನ್ಸ್ನ. ಇದು ಈಗ ಕಂಪ್ಯೂಟರ್ ಅರ್ಥ ಮಾಡ್ಕೋಬೇಕಾಗಿದೆ. ಸೊ ಈ ಕಂಪ್ಯೂಟರ್ ಅರ್ಥ ಮಾಡಿಸೋರು ಯಾರು ಅಂತ ಅಂದ್ರೆ ಕಂಪೈಲರ್ ಅಥವಾ ಇಂಟರ್ಪ್ರಿಟರ್ ಅಂತ ಇದೆ. ಕನ್ವರ್ಟ್ಸ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಟು ಕಂಪ್ಯೂಟರ್ ಲ್ಯಾಂಗ್ವೇಜ್. ಅರ್ಥ ಆಯ್ತಾ? ಎಸ್, ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೇನೆ ಸ್ನೇಹಿತರೆ, ಎಲ್ಲರೂ ಕೂಡ ಜಾಯಿನ್ ಆಗಿ. ಓಕೆನಾ? ಸೊ ಇದು ಇವತ್ತಿನ ತರಗತಿ ಆಗಿತ್ತು. ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ಎಲ್ಲರೂ ಕೂಡ ಏನ್ ಮಾಡಬೇಕು? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ತಿಳಿಸಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಸಲೋ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.